ಮತ್ತು ಅವರ ಕ್ಯಾಬಿನೆಟ್ ಕೂಡ್ಕೊಂಡು ತೆಗೆದುಕೊಳ್ಳುವ ಇವೆರಡರ ಬಗ್ಗೆ ಡಿಸಿಷನ್ಗಳು ಎರಡಕ್ಕೂ ಅನುಕೂಲ ಆಗುವಂಥ ಅಲ್ಲಿ ಜನರಿಗೆ ಅನುಕೂಲ ಆಗುವಂಥ ರೈತರಿಗೆ ಮತ್ತು ನೇಕಾರರಿಗೆ ಅಥವಾ ಕೂಲಿಕಾರರಿಗೆ ಕಾರ್ಮಿಕ ವರ್ಗಕ್ಕೆ ಹೆಲ್ಪ್ ಆಗುವಂಥದ್ದು ಮಾತ್ರ ಸತ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಇವೆರಡು ಕ್ಷೇತ್ರಗಳಲ್ಲಿ ಜನಸಾಮಾನ್ಯ ಸಂಪರ್ಕ ಇಲ್ಲಿ ಭಾಳಷ್ಟು ಅದ. ವಿದ್ಯುತ್ ಎಲ್ಲರಿಗೂ ಬೇಕು. ಅದೇ ಕಾಲಕ್ಕೆ ಪ್ರಗತಿಯಲ್ಲಿ ಆದಂಥ ಈ ಒಂದು ಟೌನ್ಶಿಪ್ ಇಂಥದ್ದು ಬೇರೆ ಕಡೆ ಆಗಲಿ ಅನ್ನೋದು ಬೇರೆ ಜನರ ರೈತರ ಆಸೆ ಮತ್ತು ಅಲ್ಲಿ ಫಲವತ್ತಾದ ಭೂಮಿ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರ ತಮ್ಮ ಗಳಿಕೆ ಮತ್ತೇನು ಮಾಡ್ತಾ ಇದ್ದಾರೆಲ್ಲ ಇವತ್ತು ಜಗದ ಮುಂದೆ ತೋರಿಸ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಸಿ ಅಲ್ಲಿ ಏನಾದರೂ ಹೆಜ್ಜೆ ಮುಂದುವರಿಸಿದ್ರೆ ಬಿಡದಿ ಟೌನ್ಶಿಪ್ ಮಾಡೇ ತೀರಿದ್ರು. ಅದೇ ಕಾಲಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡೇ ಬಿಡಿದ್ರು ಅಂತ ಏನಾದರೂ ಅವರು ಡಿಸಿಷನ್ ಮಾಡಿದರೆ ನಿಶ್ಚಿತವಾಗಿ ಕಾಂಗ್ರೆಸ್ಗೆ 2022 ಹೊಡೆದು ಬೀಳೋದಂತೆ ಕರೆಯೋ ಖರೆ ಅಲ್ವಾ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ರೆ. H16 ನ್ಯೂಸ್ ಅರ್ಥಾತ್ ಚಿತ್ರಗಳು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.